ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಪ್ಪ ಇದು ಭಾಗ್ಯಗೆ ಡಾಕ್ಟರ್ ಕೊಟ್ಟರೆ ಈ ಕಡೆ ಭಾಗ್ಯ ಶ್ರೇಷ್ಠವಾಗಿ ಶಾಕ್ ಕೊಡ್ತಿದ್ದಾರೆ. ಹಾಗಿದ್ರೆ ಆಗ್ತಿರೋದೇನು, ಏನಾಗ್ತದೆ ಈ ಕಡೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಕೋಪದಲ್ಲಿ ಸಿಟ್ಟಲ್ಲಿ ಬರ್ತಿರ್ತಕ್ಕಂಥ ತನ್ವಿಗೆ ಒಂದು ಕಾರ್ ಬಂದು ಆಕ್ಸಿಡೆಂಟ್ ಮಾಡುತ್ತೆ. ಆಕ್ಸಿಡೆಂಟ್ ಮಾಡ್ತಿದ್ದಾಗೆ ಕೆಳಗಡೆ ದಪ್ಪು ಅಂತ ಬಿದ್ದೋಗ್ಬಿಡ್ತಾಳೆ ತನ್ವಿ. ಆದರೆ ಆ ಕಾರ್ ನಿಲ್ಲಿಸಿದಾಗೆ ಹಾಗೆ ಹೋಗ್ಬಿಡುತ್ತೆ. ಈ ಕಡೆ ತನ್ವಿಗೆ ತುಂಬಾ ರಕ್ತಸ್ರಾವ ಆಗ್ತದೆ. ಅಷ್ಟರಲ್ಲಿ ಅಲ್ಲಿರ್ತಕ್ಕಂಥ ಎಲ್ಲ ಜನಗಳು ಕೂಡ ಗುಂಪು ಸೇರ್ಕೋತಾರೆ. ಈ ಕಡೆ ಮನೇಲಿ ಭಾಗ್ಯ ತನ್ನ ಮಗನಿಗೆ ಬುದ್ಧಿ ಹೇಳಿ ಸ್ಪೋರ್ಟ್ಸ್ ಡೇನಲ್ಲಿ ಕಾಂಪಿಟ್ ಮಾಡಬೇಕು ಅಂತ ಹೇಳಿ ಅಮ್ಮ ಸುನಂದವ್ರ ಜೊತೆ ಜಗಳ ಮಾಡಿಕೊಂಡು ತನ್ನ ಮಕ್ಕಳಿಗೆ ಯಾವುದೇ ರೀತಿ ಕೊರತೆ ಆಗದೇ ಇರುವ ಹಾಗೆ ನಾನು ನೋಡ್ಕೋತೀನಿ ಅಂತ ಹೇಳಿ ಈ ಕೋಪದಲ್ಲಿ ಹೋಗ್ತಿರ್ಬೇಕಿದ್ರೆ ತನ್ವಿ ಫೋಟೋ ಕೆಳಗಡೆ ಬಿದ್ದೋಗುತ್ತೆ. ಅಪಶುಕುನ ಅಂತ ಎಲ್ಲರೂ ಕೂಡ ಗಾಬರಿ ಆಗ್ತಾರೆ. ಈ ಕಡೆ ತನ್ವಿ ಸ್ಕೂಲಿಂದ ಇನ್ನೂ ಬಂದಿಲ್ಲ, ಫ್ರೆಂಡ್ ಮನೆಗೆ ಹೋಗಿದ್ದಾಳೆ ಅನ್ನೋ ವಿಷಯ ಕುಸುಮ ಅವ್ರಿಗೆ ಗೊತ್ತಾಗ್ತದಾಗೆ ಭಾಗ್ಯ ಮೇಲೆ ಕೂಗಾಡ್ತಾರೆ. ತನ್ವಿನ ಬೈದು ಈ ಕಡೆ ಮೊದಲು ಕಾಲ್ ಮಾಡು, ಇನ್ನು ಯಾಕೆ ಬಂದಿಲ್ಲ ಅಂತ ಹೇಳ್ತಿದ್ದಾಗೆ ಭಾಗ್ಯ ತನ್ವಿಗೆ ಹೋಗಿರ್ತಕ್ಕಂಥ ಮನೆಯ ಹುಡುಗಿ ಮನೆಗೆ ಕಾಲ್ ಮಾಡ್ತಾರೆ. ಬಟ್ ಅವರಮ್ಮ ಕಾಲ್ ರಿಸೀವ್ ಮಾಡಿ ತನ್ವಿ ಇಲ್ಲಿಗೆ ಬಂದೇ ಇಲ್ಲ ಅಂತ ಹೇಳ್ತಾರೆ. ಈ ಮಾತನ್ನು ಕೇಳಿದ್ದೆ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ. ಅಷ್ಟರಲ್ಲಿ ಈ ಕಡೆ ಭಾಗ್ಯಗೆ ಮತ್ತೊಂದು ಫೋನ್ ಕಾಲ್ ಬರುತ್ತೆ. ಆ ಫೋನ್ ಕಾಲಲ್ಲಿ ಕೇಳಿಸ್ಕೊತಿದ್ದಾಗೆ ಕುಸ್ತು ಹೋಗ್ಬಿಡ್ತಾಳೆ ಭಾಗ್ಯ. ತನ್ವಿ ಅಂತ ಚೀರ್ಕೊಂಡ್ಬಿಡ್ತಾಳೆ. ಎಲ್ರಿಗೂ ಕೂಡ ಗಾಬರಿ ಆಗುತ್ತೆ. ಏನಾಯಿತು ಏನು ಅಂತಿದ್ದಾಗೆ ತನ್ವಿಗೆ ಆಕ್ಸಿಡೆಂಟ್ ಆಗಿದೆಯಂತೆ, ತುಂಬ ಬ್ಲಡ್ ಲಾಸ್ ಆಗ್ತಿದೆಯಂತೆ, ಮೊದಲು ಹೋಗಬೇಕು ಅಂತ ತರಾತುರಿಯಲ್ಲಿ ಕುಸುಮ ಹಾಗೆ ಭಾಗ್ಯ ಇಬ್ಬರೂ ಕೂಡ ಓಡಿಕೊಂಡು ಆಕ್ಸಿಡೆಂಟ್ ಆಗಿರೋ ಜಾಗಕ್ಕೆ ಬರ್ತಿದ್ದಾರೆ. ಈ ಕಡೆ ತನ್ವಿ ಸುತ್ತಮುತ್ತ ಜನಗಳಿದ್ದಾರೆ. ಫೈನಲಿ ಅಮ್ಮ ಮತ್ತು ಅಜ್ಜಿ ಬಂದತ್ತೆ. ತನ್ವಿ ಪುಟ್ಟನ ಎದ್ದೇಳು ಅಂತ ಹೇಳ್ತಿದ್ರು ಕೂಡ ತನ್ವಿ ಪುಟ್ಟ ಎದ್ದೇಳ್ತಾ ಇಲ್ಲ. ಅವಳು ಅನ್ಕಾನ್ಷಿಯಸ್ ಆಗಿದ್ದಾಳೆ. ಬ್ಲಡ್ ತುಂಬಾ ಲಾಸ್ ಆಗ್ತಾ ಇದೆ. ಈ ಕಡೆ ತಾಂಡವ್ ತನ್ನ ಮಗಳಿಗೆ ಹೇಗಾದರೂ ಮಾಡಿ ಪಾರ್ಟಿ ಕೊಟ್ಟು ಅವಳನ್ನ ಸಮಜಾಯಿಷಿ ಕೊಟ್ಟು ಅವಳನ್ನ ಪೂಜೆ ಹೊಡಿಬೇಕು ಅಂತ ಶ್ರೇಷ್ಠ ಹೇಳಿದಾಗೆ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಮಗಳಿಗೆ ಇಲ್ಲಿ ಆಕ್ಸಿಡೆಂಟ್ ಆಗಿದೆ ಅನ್ನೋ ವಿಷಯನೇ ತಾಂಡವ್ಗೆ ಗೊತ್ತಿಲ್ಲ. ಆ ವಿಷಯನ ತಿಳಿಸೋ ಪ್ರಯತ್ನ ಮಾಡ್ತಿದ್ದಾರೆ ಕುಸುಮ. ತಂದೆಗೆ ವಿಷಯ ಗೊತ್ತಾಗಬೇಕು, ರಾಜ ಬರಬೇಕು ಅಂತ. ಆದರೆ ಇಲ್ಲಿ ತಾಂಡವ್ ತಪ್ಪು ತಿಳ್ಕೊತಿದ್ದಾನೆ. ತನ್ವಿ ಹೋಗಿ ನನ್ನ ಮಗೆ ಹೇಳಿರೋದ್ರಿಂದ ಅಮ್ಮ ಕ್ಲಾಸ್ ತಗೊಳ್ಳೋಕೆ ನನಗೆ ಕಾಲ್ ಮಾಡ್ತಿರ್ಬೋದು ಅಂತ ಗಾಬರಿ ಆಗ್ತಿದ್ದಾನೆ. ಈ ಕಡೆ ಶ್ರೇಷ್ಠ ಕೂಡ ಇವತ್ತು ಫಂಕ್ಷನ್ ಇದೆ. ತಾಂಡವ್ ಬೇಡ, ಕಾಲ್ ರಿಸೀವ್ ಮಾಡಬೇಡ, ರಿಸೀವ್ ಮಾಡಿದ್ರೆ ನಿಂಗೆ ಅಪ್ಸೆಟ್ ಆಗುತ್ತೆ, ಆಮೇಲೆ ಮೂಡ್ ಹೋಗುತ್ತೆ, ಇದು ಎಲ್ಲ ಬೇಕಾ, ನೀನು ರಿಸೀವ್ ಮಾಡಬೇಡ ಅಂತ ಹೇಳಿ ಸೈಲೆಂಟ್ ಮೂಡಲ್ಲಿರ್ತಾಳೆ ಫೋನ್ನ. ನಂತರ ಅವರಿಬ್ಬರು ಕೂಡ ಹೋಗಬೇಕು. ಅಷ್ಟರಲ್ಲಿ ಮಹೇಶ್ವಾಗಿ ಸುಂದರಿ ಬರ್ತಾರೆ. ನಾವು ಕೂಡ ನಿಮ್ಮ ಜೊತೆ ಬರೋಕ್ಕೆ ರೆಡಿ ಆಗಿದ್ದೀವಿ, ನಮ್ಗೆ ಗೊತ್ತಿದೆ ನೀವು ಕರ್ಕೊಂಡು ಹೋಗೋದಿಲ್ಲ ಅಂತ, ಅದಕ್ಕೋಸ್ಕರ ನಾವೇ ಆಲ್ರೆಡಿ ರೆಡಿ ಆಗಿದ್ದೀವಿ ಅಂತ. ಯಾಕಂದರೆ ಶ್ರೇಷ್ಠ ಮತ್ತು ತಾಂಡವ್ಗೆ ಮೊದಲೇ ಅವರಿಬ್ಬರು ಕಂಡ್ರೆ ಇರಿಟೇಟ್, ಈಗಲೂ ಕೂಡ ಅದೇ ರೀತಿ ಎಸ್ಕೇಪ್ ಆಗೋಕ್ಕೆ ನೋಡಿದ್ರು. ಬಟ್ ಅವರಿಬ್ಬರು ಬರಬೇಕಲ್ಲ, ಹಿಡ್ಕೊಂಡಿದ್ದೆ ಜಾಡನ್ನು ಹಿಡ್ಕೊಂಡು ಬಿಡ್ತಾರೆ ಮಹೇಶ್ ಹಾಗೆ ಸುಂದರಿ ಇಬ್ಬರು ಕೂಡ. ಆದರೂ ಇವರಿಬ್ಬರು ಕರ್ಕೊಂಡು ಹೋಗಲ್ಲ ಅಂತ ತುಂಬಾ ಹವ್ವ ಆಡ್ತಾರೆ ತಾಂಡವ್ ಹಾಗೆ ಶ್ರೇಷ್ಠ. ಆಗ ಮಹೇಶ್ ಅವರು ಶ್ರೇಷ್ಠ ಅಮ್ಮಂಗೆ ಕಾಲ್ ಮಾಡ್ತಾರೆ. ಅಮ್ಮಂಗೆ ಕಾಲ್ ಮಾಡಿ, ನೋಡಿ ಮದುವೆನೇ ಆಗಲ್ಲ, ಆಲ್ರೆಡಿ ನಿಮ್ಮ ಮಗಳು ನಮ್ಮ ಮಗನಿಂದ ದೂರ ಮಾಡ್ತಿದ್ದಾಳೆ, ನಮ್ಮ ಮಗನ ಫಂಕ್ಷನ್ ನಡೀತಿದೆ, ಆ ಮದುವೆ ಕಾರ್ಯಕ್ಕೆ ಹೂಮುಡ್ಸೋ ಶಾಸ್ತ್ರಕ್ಕೆ ನಮ್ಮ ಬರಬೇಡಿ ಅಂತ ಹೇಳಿದ್ರೆ ಎಷ್ಟು ಸರಿ ಅಂತ ಕೇಳ್ತಿದ್ದಾರೆ. ಸ್ಪೀಕರ್ ಕೂಡ ಆನ್ ಮಾಡಿದ್ದಾರೆ. ಏನು ನನ್ನ ಮಗಳು ಆ ರೀತಿ ಹೇಳಿದ್ಲೆ, ಅವಳು ಏನಾಗಿದೆ ಅಂತಾನೆ ಅರ್ಥ ಆಗ್ತಿಲ್ಲ, ನೀವು ಬರಬೇಕು, ನೀವು ಬರದೇ ಇದ್ದರೆ ಯಾವುದೇ ಮದುವೆ ಶಾಸ್ತ್ರ ಕೂಡ ನಡೆಯೋದೇ ಇಲ್ಲ ಅಂತ ಹೇಳ್ತಾರೆ. ಈ ಮಾತನ್ನು ಕೇಳಿಸ್ಕೊಂಡ್ರೆ ನಾವಿಬ್ಬರು ಬರಲೇಬೇಕಂತ ಈಗಾದರೂ ಕರ್ಕೊಂಡು ಹೋಗ್ತೀರಾ ತಾನೇ, ನಾವು ಬರದೇ ಇದ್ದರೆ ನಿಮ್ಮ ಮದುವೆ ಶಾಸ್ತ್ರಗಳು ನಡೆಯಲ್ಲ, ನಿಮ್ಮ ಮದುವೆನೂ ನಡೆಯಲ್ಲ ಅಂತ ಮಹೇಶ್ಗೆ ಸುಂದರಿ ಹೇಳ್ತಾರೆ. ಇನ್ನೇನು ಮಾಡೋದು ಅಂತ ಕರ್ಕೊಂಡು ಹೋಗ್ತಿದ್ದಾರೆ. ಈ ಕಡೆ ನಾಲ್ವರು ಕೂಡ ಕರ್ಕೊಂಡು ಹೋಗ್ತಿದ್ರೆ ಈ ಕಡೆ ಸುಂದರಿ ಹಾಗೆ ಮಹೇಶ್ ಇಬ್ಬರು ಕೂಡ ತಿಂಡಿ ಪೋತುಗಳು ಎರಡೂ ಕೂಡ ತಿಂಡಿ ತಿನ್ಕೊಂಡು ಹೋಗ್ತಿದ್ದಾರೆ. ಅಷ್ಟರಲ್ಲಿ ಈ ಕಡೆ ಹೋಗ್ತಿರೋ ದಾರಿಲಿ ಒಂದು ಆಕ್ಸಿಡೆಂಟ್ ಆಗಿದೆ. ಜನಗಳೆಲ್ಲ ಮುತ್ಕೊಂಡಿದ್ದಾರೆ. ಆಕ್ಸಿಡೆಂಟ್ ಬೇರೆ ಯಾರ್ದು ಅಲ್ಲ, ತಾಂಡವ್ ಮಗಳು ತನ್ವಿದು. ಆದರೆ ಇಲ್ಲಿ ಆಕ್ಸಿಡೆಂಟ್ ನಾನು ನೋಡಬೇಕು, ನಾವು ನೋಡೋ ಇಲ್ಲ, ಚೆನ್ನಾಗಿರುತ್ತೆ ಆಕ್ಸಿಡೆಂಟ್ ನೋಡೋದು ಏನು ಅಂತ ನೋಡೋಣ ಅಂತ ಮಹೇಶ್ ಹಾಗೆ ಸುಂದರಿ ಅಂದ್ಕೊಂಡ್ರೆ ಈ ಕಡೆ ಶ್ರೇಷ್ಠ ಹಾಗೆ ತಾಂಡವ್ ಇಬ್ಬರು ಕೂಡ ಕಾರ್ನ ನಿಲ್ಲಿಸ್ದೆ ತಿರುಗೂ ಕೂಡ ನೋಡದೆ ಹೊರಟೇ ಬಿಡ್ತಾರೆ. ಈ ಕಡೆ ತಾಂಡವ್ ಸ್ವಲ್ಪ ನೋಡಿದ್ರು ಕೂಡ ಗೊತ್ತಾಗ್ಬಿಡ್ತಿತ್ತು, ಬಿಕಾಸ್ ಅಮ್ಮ ಮತ್ತು ಭಾಗ್ಯ ಅಲ್ಲೇ ಇದ್ದರು, ಅವ್ರು ಕಾಣಿಸ್ತಾ ಇದ್ರು, ಆದರೆ ತಿರುಗೂ ನೋಡೋದಿಲ್ಲ ತಾಂಡವ್. ನಂತರ ಈ ಕಡೆ ಆ್ಯಂಬ್ಯುಲೆನ್ಸ್ ಬರುತ್ತೆ. ಆ್ಯಂಬ್ಯುಲೆನ್ಸ್ಗೆ ಸ್ಟ್ರೆಚರಲ್ಲಿ ಈ ಕಡೆ ತನ್ವಿನ ಹಾಕ್ಕೊಂಡು ಹೋಗ್ತಿದ್ದಾರೆ. ಈ ಕಡೆ ಮಗಳನ್ನ ಎದುರಿಸೋ ಪ್ರಯತ್ನ ಮಾಡ್ತಿದ್ದಾರೆ ಭಾಗ್ಯ. ಈ ಕಡೆ ಕುಸುಮವರು ಮತ್ತೆ ರಾಜಂಗೆ ಕಾಲ್ ಮಾಡ್ತೀನಿ ಅಂತ ರಾಜ ಕಾಲ್ ರಿಸೀವ್ ಮಾಡು ಅಂತಂತಿದ್ರೆ ಈ ಕಡೆ ತಾಂಡವ್ ಅಂತೂ ಕಾಲ್ ರಿಸೀವ್ ಮಾಡ್ತಾನೆ ಇಲ್ಲ. ಅದನ್ನು ಕಬೋರ್ಡ್ಗೆ ಹಾಕಿ ಕಾರಲ್ಲಿ ಲಾಕ್ ಮಾಡೇ ಬಿಡ್ತಾನೆ. ಫೈನಲಿ ಕಾಲ್ ರಿಸೀವ್ ಮಾಡೋದಿಲ್ಲ.
ನಂತರ ಈ ಕಡೆ ಮನೇಲಿ ಗುಂಡಣ್ಣ ಮಾತ್ರ ತಾನು ತನ್ವಿ ಜೊತೆ ಮಾತಾಡಬೇಕು, ನಾನು ತನ್ವಿ ನೋಡಬೇಕು, ನಾನು ಹೋಗಬೇಕು ಅಂತ ಹಠ ಮಾಡ್ತಿದ್ದಾನೆ. ಈ ಕಡೆ ಸುನಂದ್ ಅವ್ರು ಕೂಡ ಕಾಲ್ ಮಾಡ್ತಾರೆ ಬೀಗ್ತಿ ಅವ್ರಿಗೆ. ಬೀಗ್ತಿ ಅಮ್ಮ ಏನಾಯಿತು, ತನ್ವಿ ಹೇಗಿದ್ದಾಳೆ ಅಂತ ಕೇಳೋದಕ್ಕೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಿದ್ವಿ. ಆಕ್ಸಿಡೆಂಟ್ ಆಗಿ ಅವಳಿಗೆ ಕಾನ್ಷಿಯಸ್ಸೇ ಇಲ್ಲ, ಪ್ರಜ್ಞಾಹೀನ ಸ್ಥಿತಿಲಿದ್ದಾಳೆ ಅಂತ ಹೇಳ್ತಾರೆ. ಹೌದಾ, ಯಾಕೆ, ನಾವು ಏನು ತಪ್ಪು ಮಾಡಿದ್ದೀವಿ, ಯಾವ ಅನ್ಯಾಯಕ್ಕೆ ನಾವು ಇದನ್ನೆಲ್ಲ ನೋಡಬೇಕು, ಸರಿ ನಿಮ್ಮ ಮಗನಿಗೆ ತಿಳಿಸೋ ಪ್ರಯತ್ನ ಮಾಡಿದ್ರ ಅಂತ ಹೇಳಿದಾಗ ಅವ್ನ ವಿಷಯ ಎತ್ತಬೇಡಿ ಅಂತ ಹೇಳ್ತಿದ್ದಾರೆ. ಬಿಕಾಸ್ ಎಷ್ಟೇ ಬಾರಿ ಕಾಲ್ ಮಾಡಿದ್ರು ಕೂಡ ತಾಂಡವ್ ಕಾಲ್ ರಿಸೀವ್ ಮಾಡದೇ ಇದ್ದಾಗ ಕುಸುಮ ಅವ್ರ ಕೋಪ ಪಿತ್ತ ನೆತ್ತಿಗೇರಿದ. ಹಾಗಾಗಿ ಅವ್ನ ವಿಷಯ ಎತ್ತಬೇಡಿ, ನಾನು ಕೂಡ ಭಾಗಿಯಾಗಿದ್ದೀವಿ, ಇಬ್ಬರು ಕೂಡ ನೋಡ್ಕೋತೀವಿ, ನೀವೇನು ಯೋಚನೆ ಮಾಡಬೇಡಿ, ಗುಂಡಣ್ಣನ ಹುಷಾರಾಗಿ ನೋಡ್ಕೊಳ್ಳಿ ಅಂತಾರೆ. ಇಲ್ಲ ನನ್ನ ಕೈಕಾಲ ಆಡ್ತಾ ಇಲ್ಲ, ಗುಂಡಣ್ಣ ಕೂಡ ತನ್ವಿ ನೋಡಬೇಕು ಅಂತ ತಾನೆ, ನಾವು ಕೂಡ ಬರ್ತೀವಿ ಅಂದಾಗ ಸರಿ ಆಯಿತು ಬನ್ನಿ ಅಂತಾರೆ. ಈ ಕಡೆ ಸುನಂದ್ ಅವರು ಬಿಸಿನೀರು ಬಟ್ಟೆ ಎಲ್ಲನೂ ಕೂಡ ರೆಡಿ ಮಾಡಿಕೊಂಡು ಪೂಜಾ ಜೊತೆ ಹಾಸ್ಪಿಟಲ್ ಕಡೆ ಹೊರಟಿದ್ದಾರೆ. ಈ ಕಡೆ ಫೈನಲಿ ಹಾಸ್ಪಿಟಲ್ ಬರುತ್ತೆ. ತುಂಬ ತರಾತುರಿಯಲ್ಲಿ ಅಲ್ಲಿರ್ತಕ್ಕಂಥವ್ರು ಸ್ಟ್ರೆಚರಲ್ಲಿರೋ ತನ್ವಿನ ಕರ್ಕೊಂಡು ICUಗೆ ಶಿಫ್ಟ್ ಮಾಡ್ತಿದ್ದಾರೆ. ಈ ಕಡೆ ಕುಸುಮಾ ಭಾಗ್ಯ ಕಣ್ಣೀರು ಹಾಕ್ತಿದ್ರೆ ಅಲ್ಲಿ ICU ಡಾಕ್ಟರ್ ಹೋಗಿ ಅಟೆಂಡ್ ಮಾಡ್ತಿದ್ದಾರೆ. ಈ ಕಡೆ ತುಂಬಾ ಬ್ಲಡ್ ಲಾಸ್ ಆಗಿದೆ, ತುಂಬಾ ಸೀರಿಯಸ್ ಇಂಜುರಿ ಆಗಿರೋದ್ರಿಂದ ಆಪ್ರೇಷನ್ ಮಾಡಬೇಕಾಗಿದೆ. ಫೈನಲಿ ಇಲ್ಲಿ ಯಾಕೆ ಹೇಗಾಯಿತು ಇದೆಲ್ಲ ಅನ್ನೋದು ಯಾರಿಗೂ ಕೂಡ ಅರ್ಥ ಆಗ್ತಾ ಇಲ್ಲ. ಬಿಕಾಸ್ ತನ್ವಿ ಹೋಗಿದ್ದು ಫ್ರೆಂಡ್ ಮನೆಗೆ, ಆದರೆ ಫ್ರೆಂಡ್ ಫೋನ್ ಮಾಡಿ ಕೇಳಿದಾಗ ಇಲ್ಲ ಅಂದರು, ಮತ್ತೆ ಎಲ್ಲಿಗೆ ಹೋಗಿರ್ಬೋದು ಅಂತ ಕುಸುಮರು ಪ್ರಶ್ನೆ ಮಾಡ್ತಿದ್ರೆ ಈ ಕಡೆ ಗುಂಡಣ್ಣ ಬಂದು ಅದು ಅಪ್ಪನ ಹತ್ರ ಹೋಗಿರ್ಬೋದು ಅಂತಾರೆ. ಯಾಕೆ ಅಂತ ಕೇಳಿದಾಗ 10,000 ರೂಪಾಯಿ ಟ್ರಿಪ್ಗೋಸ್ಕರ ಅಕ್ಕ ಹೋಗಿ ಕೇಳ್ತೀನಿ ಅಂದಿದ್ಲು, ಅಲ್ಲಿಗೆ ಹೋಗಿರ್ಬೋದು ಅನ್ಕೋತಿದ್ದಾಗೆ ಕುಸುಮವ್ರಿಗೆ ಸಿಟ್ಟಾದರೆ ಈ ಕಡೆ ಭಾಗ್ಯಗೆ ತನ್ನ ಮಗಳು ಅಪ್ಪನ ನೋಡೋಕೆ ಹೋಗಿ ಟ್ರಿಪ್ಗೋಸ್ಕರ ದುಡ್ಡಿಗೋಸ್ಕರ ಹೋಗಿ ತನ್ನ ಮಗಳ ಸ್ಥಿತಿ ಈ ರೀತಿ ಆಗ್ಬಿಡ್ತಲ್ಲ ಅಂತ ಪೆಚ್ಚಾಡ್ತಿದ್ದಾರೆ. ನಂತರ ಈ ಕಡೆ ತಾಂಡವ್ಗೆ ಕಾಲ್ಗೆ ಟ್ರೈ ಮಾಡ್ತಿರ್ತಾರೆ. ಕುಸುಮ ಟ್ರೈ ಮಾಡಿದ್ರು ಫೋನ್ ರಿಸೀವ್ ಮಾಡೋದಿಲ್ಲ. ಬಿಕಾಸ್ ತಾಂಡವ್ ಹತ್ರ ಫೋನು ಎಲ್ಲ ಕಬೋರ್ಡಲ್ಲಿ ಹಾಕಿ ಬಿಗ ಹಾಕಿದ್ದಾರೆ. ಫೈನಲಿ ತಾಂಡವ್ ಶ್ರೇಷ್ಠ ಇಬ್ಬರು ಕೂಡ ಮಹೇಶ್ ಸುಂದ್ರಿ ಜೊತೆ ಶ್ರೇಷ್ಠ ಮನೆಗೆ ಬರ್ತಾರೆ. ಅವ್ರನ್ನ ಹಾರ್ಟ್ಲಿ ವೆಲ್ಕಮ್ ಮಾಡ್ತಿದ್ದಾರೆ ಆರತಿ ಎತ್ತಿ. ನಂತರ ಈ ಕಡೆ ಒಳಗಡೆ ಬಂದು ಶ್ರೇಷ್ಠ ರೆಡಿಯಾಗಿದ್ದಾಳೆ, ತಾಂಡವ್ ಕೂಡ ರೆಡಿ ಆಗಿದ್ದಾನೆ. ಅಷ್ಟರಲ್ಲಿ ಈ ಕಡೆ ಭಾಗ್ಯ ತಾಂಡವ್ ಕಾಲ್ ರಿಸೀವ್ ಮಾಡದೇ ಇದ್ದಾಗ ಶ್ರೇಷ್ಠ ಕಾಲ್ ಮಾಡ್ತಾರೆ. ಶ್ರೇಷ್ಠ ಕಾಲ್ ಮಾಡಿ ತಾಂಡವ್ ನಮ್ಮ ಮನೆಯವರು ನಿಮ್ಮ ಜೊತೆ ಇದ್ದಾರಾ ಅಂತ ಕೇಳ್ತಿದ್ದಾರೆ. ಇಲ್ಲ ಭಾಗ್ಯ, ಯಾಕೆ ಏನಾಯಿತು ಅಂತ ಕೇಳ್ತಿದ್ದಾಳೆ ಶ್ರೇಷ್ಠ ಕೂಡ. ಅದು ತನ್ವಿಗೆ ಆಕ್ಸಿಡೆಂಟ್ ಆಗಿಬಿಟ್ಟಿದೆ, ಈ ವಿಷಯನ ತಿಳಿಸ್ಬೇಕಿತ್ತು, ಅವಳಿಗೆ ತುಂಬ ಸೀರಿಯಸ್ ಆಗಿದೆ, ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದ್ದೀವಿ, ಈ ವಿಷಯನ ನಿಮಗೆ ತಾಂಡವ್ ಸಿಕ್ಕಿದ್ರೆ ಬೇಗ ತಿಳಿಸ್ಬಿಡಿ, ತಾಂಡವ್ ಅವರು ನಮ್ಮ ಮನೆಯವ್ರು ಸಿಕ್ಕಿದ್ರೆ ಅಂತ ಹೇಳ್ತಾರೆ ಭಾಗ್ಯ. ಈ ಕಡೆ ಒಂದು ಕ್ಷಣ ಶಾಕ್ ಆಗ್ತಾಳೆ ಶ್ರೇಷ್ಠ ಭಾಗ್ಯ ಕೊಟ್ಟ ಶಾಕ್ಗೆ. ಆದರೂ ಕೂಡ ಈ ವಿಷಯ ಹೇಳೋಣ ಅಂತ ಅಂದ್ಕೊಂಡ್ರೆ ಆಕ್ಸಿಡೆಂಟ್ ಆಗಿದೆ, ಹೇಳೋಣ ಅಂತ ಅಂದ್ಕೊಂಡ್ರೆ ಇಲ್ಲ ಹೇಳೋದು ಬೇಡ, ಹೇಳಿದ್ರೆ ಖಂಡಿತ ತಾಂಡವ್ ಇಲ್ಲಿಂದ ಹೊರಟು ಬರ್ತಾನೆ ಮಗಳು ಅಂತಿದ್ದಾಗ ಖಂಡಿತ ಮಕ್ಳಿಗೆ ಏನೇ ಆದರೂ ಕೂಡ ಅವನಿಂದ ಸಹಿಸೋಕ್ಕಾಗೋದಿಲ್ಲ. ಆಮೇಲೆ ಮನೇಲಿ ಏನು ಉತ್ತರ ಕೊಡೋದು, ಇಲ್ಲ ಈ ವಿಷಯ ಹೇಳೋದೇ ಬೇಡ, ಆಮೇಲೆ ನಮ್ಮ ಎಂಗೇಜ್ಮೆಂಟ್ ಫಂಕ್ಷನ್ ಕೂಡ ನಿಂತು ಹೋಗ್ಬಿಡುತ್ತೆ, ಎಲ್ಲರ ಮುಂದೆ ಅವಮಾನ ಆಗುತ್ತೆ, ಹೇಗೋ ಒಪ್ಕೊಂಡು ಬಂದಿದ್ದಾನೆ, ಆಮೇಲೆ ಮತ್ತೆ ಅಂದರೆ ಖಂಡಿತ ಒಪ್ತಾನೋ ಇಲ್ವೋ, ಈ ವಿಷಯ ಹೇಳೋದೇ ಬೇಡ ಅಂತ ತೀರ್ಮಾನ ಮಾಡ್ತಾಳೆ. ನಂತರ ಯಾವುದೇ ವಿಷಯನ ಕೂಡ ತಾಂಡವ್ ಹತ್ರ ಬಿಚ್ಚಿಟ್ಟು ಕೊಡೋದಿಲ್ಲ. ಈ ಕಡೆ ಶ್ರೇಷ್ಠ ಫೈನಲಿ ಫಂಕ್ಷನ್ಸ್ ನಡೀತಾ ಇದೆ, ಎಲ್ಲ ರೀತಿ ಶಾಸ್ತ್ರಗಳು ನಡೀತಾ ಇದೆ. ತಾಂಡವ್ಗೆ ತನ್ನ ಮಗಳಿಗೆ ಅಂತ ಸ್ಥಿತಿ ಆಗಿದೆ ಅನ್ನೋದು ಗೊತ್ತೇ ಇಲ್ಲ. ಈ ಕಡೆ ಶ್ರೇಷ್ಠಗೆ ಕಾಲ್ ಮಾಡಿ ವಿಷಯ ತಿಳಿಸಿದ್ದೀನಿ, ಅವ್ರಿಗೆ ಸಿಕ್ಕಿದ್ರೆ ಹೇಳ್ತೀನಿ ಅಂತ ಹೇಳಿದ್ದಾರೆ ಅಂತ ಭಾಗ್ಯ ಹೇಳ್ತಿದ್ದಾಳೆ. ಫೈನಲಿ ಡಾಕ್ಟರ್ ಬರ್ತಾರೆ. ಡಾಕ್ಟರ್ ಬರ್ತಿದ್ದಾಗೆ ಏನಾಯಿತು, ತಮ್ಮ ಮಗಳು ಹುಷಾರಾದ್ಲ ಅಂತ ಕೇಳ್ತಿದ್ದಾರೆ. ಇಲ್ಲ ನಿಮ್ಮ ಮಗಳಿಗೆ ತುಂಬಾ ಬ್ಲಡ್ ಲಾಸ್ ಆಗಿದೆ, ಬ್ಲಡ್ನ ಕೊಡಬೇಕು ಅಂತ ಹೇಳ್ತಾರೆ, ಜೊತೆಗೆ ತುಂಬಾ ಪ್ರಾಬ್ಲಮ್ ಇದೆ ಅಂತ ಹೇಳ್ತಿದ್ದಾರೆ. ಈ ಕಡೆ ಗಾಬರಿ ಆಗ್ತಿದ್ದಾರೆ ಮನೆಯವರು ಎಲ್ಲರೂ ಕೂಡ. ಹಾಗಾದರೆ ಫೈನಲಿ ಇಲ್ಲಿ ತನ್ವಿಗೆ ಆಪ್ರೇಷನ್ ಆಗಬೇಕಾಗಿದೆ, ಏನಾಗುತ್ತೆ ಮುಂದೆ?